ಎಲ್ಲರಿಗೂ ನಮಸ್ಕಾರ ರೀ. ಒನ್ ಡೇ ಟ್ರಿಪ್ ಟು ಕುಕ್ಕೆ ಸುಬ್ರಹ್ಮಣ್ಯ. ಬರ್ರಿ ಹೆಂಗಿತ್ತು ನೋಡೋಣ. ಇದನ್ನು ಮಾಡತ್ತಿರೋದು ಫಸ್ಟ್ ವ್ಲಾಗ್ನೂ ಅಲ್ಲ, ಸುಮ್ಮ ವೀಡಿಯೋ ಕ್ಲಿಪ್ಸ್ ತೊಗೊಂಡು ಈಗ ಆಡಿಯೋ ಹಾಕಾಗತ್ತೀನಿ. ಸೊ ಭಾಳಷ್ಟು ಎಲ್ಲ ಮಿಸ್ ಆಗ್ಯಾವ. ಬರ್ರಿ ನೋಡೋಣ ಏನೇನದಾವ ಅದ್ರೊಳಗೆ ಮ್ಯಾನೇಜ್ ಮಾಡ್ತೀನಿ. ಸೊ ಬಿಜಾಪುರಿಂದ ಹುಬ್ಳಿ ತನ ನಾನು ಅಕ್ಕಗಳ ಬಸ್ ಒಳಗೆ ಹೋದ್ವಿ. ಹುಬ್ಳಿ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಮತ್ತು ನಿಮಗೆ ಗೊತ್ತೈತೇನೋ ಹುಬ್ಳಿ ರೈಲ್ವೆ ಸ್ಟೇಷನ್ದ ವರ್ಲ್ಡ್ ಒಳಗೆ ಲಾಂಗೆಸ್ಟ್ ಪ್ಲ್ಯಾಟ್ಫಾರ್ಮ್ ಅದ. 1.5 ಕಿಲೋಮೀಟ್ರ್ ಬರೀ ಪ್ಲ್ಯಾಟ್ಫಾರ್ಮೇ ಅದ ಅಲ್ಲಿದು. ಆ್ಯಂಡ್ ನಿಮಗೆ ಸಿಂಬಾಲ್ ಮೀನಿಂಗ್ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಸೊ ಹಿಯರ್ ಈಸ್ ದಿ ಇಂಟೀರಿಯರ್ ಆಫ್ ಹುಬ್ಳಿ ರೈಲ್ವೆ ಸ್ಟೇಷನ್. ಇವನೇನು ಮಾಡ್ತಾ ಇದ್ದಾನೆ ಇಲ್ಲಿ? ಇವಾಗ ನಮ್ಮ ಜೊತೆಗೆ ಇನ್ನೊಬ್ರು ಆ್ಯಡ್ ಆಗ್ತಾರ. ನಮ್ಮನ್ನ ಬೆಳಗಾವಿಯಿಂದ ಇವಾಗ ಬಂದ ಹುಬ್ಳಿ ರೈಲ್ವೆ ಸ್ಟೇಷನ್ಗೆ. ನಾ ಆ್ಯಕ್ಚುಲಿ ವಿಡಿಯೋ ಯಾಕೆ ಮಾಡತ್ತಿದ್ನಿ ಅಂದ್ರೆ ನಂದು ಹೊಸ ಮೊಬೈಲ್ ತೋರ್ಸಾಕೆ. ಫ್ಲೈಯಿಂಗ್ ಕಿಸ್ ಫಾರ್ ಬ್ಯೂಟಿಫುಲ್ ಗರ್ಲ್ಸ್. ಆಮೇಲೆ ಅಲ್ಲೇ ಸ್ಟೇಷನ್ ಒಳಗೆ ಅದು ಇದು ಏನಾರ ತಿಂದು ದೂರ ಇತ್ತು ಗೊತ್ತಾ ನಮ್ಮ ಪ್ಲ್ಯಾಟ್ಫಾರ್ಮ. ಅಲ್ಲಿಂದ ಬಂದು ಸುಬ್ರಹ್ಮಣ್ಯ ಟ್ರೈನ್ ಹತ್ತಿದ್ವಿ. 3 AC ಬುಕ್ ಮಾಡಿದ್ರು ನಮ್ಮ ಅಕ್ಕ. ಸೌಕಾರ ಮಂದಿರಿ. ಮನೆಯಿಂದ ಊಟ ಕಟ್ಕೊಂಡು ಹೋಗಿದ್ವಿ ನಾವು. ಊಟ ಮಾಡಿ ಆಮೇಲೆ ಎಲ್ಲರಿಗೂ ಅವ್ರವ್ರ ಜಾಗಕ್ಕೆ ಹೋಗಿ ಸೆಟಲ್ ಆಗ್ಯಾರ. ಇನ್ನೊಬ್ಬಕ್ಕೆ ಅಕ್ಕ ಅಂತೂ ಆಲ್ರೆಡಿ ಮಲ್ಕೊಂಡ ಬಿಟ್ಟಾಳ ಅನ್ನಿಸ್ತೈತಿ. ನಿದ್ದೆ ಮಾಡಿದ್ಮೇಲೆ ಕಣ್ಣು ಮುಂದೆ ಇಷ್ಟು ಚಂದ ವ್ಯೂ ಐತಿ ನೋಡ್ರಿ. ವಾವ್, ಇಲ್ಲಿರೋರು ಎಷ್ಟು ಮಸ್ತ್ ಅಲ್ಲ. ಆಮೇಲೆ ನಾವು 8 ಗಂಟೆಗೆ ಸುಬ್ರಹ್ಮಣ್ಯ ಸ್ಟೇಷನ್ ರೀಚ್ ಆದ್ವಿ. ಅಲ್ಲಿಂದ ನಾವು ಸೀದಾ ಆಟೋ ಒಳಗೆ ಕುಮಾರಧಾರ ನದಿಗೆ ಹೋದ್ವಿ. ಯಾಕಂದ್ರೆ ಆಶ್ಲೇಷ ಪೂಜೆ ಮಾಡಿಸ್ಬೇಕಿದ್ರೇನೋ ಕುಮಾರಧಾರ ನದಿ ಒಳಗೆ ಸ್ನಾನ ಮಾಡ್ಕೊಂಡು ಹೋಗ್ಬೇಕಂತ. ಅದೇನೋ ಚಲೋ ಅಂತಂದು ಆಟೋನ ಹೇಳಿದ್ರು. ಸೊ ಅವರೆಲ್ಲ ಇಳಿಸಿ ಹೋದರು. ನಾವು ರೆಡಿ ಆಗಿ ಆಮೇಲೆ ಟೆಂಪಲಿಗೆ ಬಂದ್ವಿ. ಟೆಂಪಲ್ ಒಳಗೆ ಕೌಂಟರಿಗೆ ಹೋಗಿ ಅದೇನೇನು ಪೂಜೆ ರೆಸಿಪ್ಟ್ ಅದು ತೊಗೊಂಡು ಪೂಜೆ ಮಾಡಿಸಿದ್ವಿ. ಫುಲ್ ಚೆನ್ನಾಗಿ ಶ್ರದ್ಧೆಗೆ ಮಾಡಿದ್ವಿ. ಯಾಕಂದ್ರೆ ನಮ್ಮ ಕಡೆ ಒಂದು ಕ್ಲಿಪ್ನೂ ಇಲ್ಲ ಆ ವಿಡಿಯೋದು ಪೂಜೆದು. 1-2-3 ಫೋಟೋಸ್ ಕ್ಲಿಕ್ 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 ಅಂತ ತಕ್ಕೊಂಡು ಆಮೇಲೆ ನಾಷ್ಟ ಮಾಡಕ್ಕಂತಂದು ಹೊರಗೆ ಹೋದ್ವಿ. ಅಲ್ಲಿನೂ ಒಂದು ಮಜಾ ಐತಿ. ಏನು ಗೊತ್ತಾ, ನಾ ಬೇರೆದವ್ರದ್ದು ಆರ್ಡರ್ ತೊಗೊಂಬಂದ್ಬಿಟ್ಟೆ ನಮಗಂತಂದು. ಸೊ ಭಾಳ ಅಂದ್ರೆ ಭಾಳ ಕ್ವಾಂಟಿಟಿ ಹೆಚ್ಚಾಗಿತ್ತು ಎಲ್ಲರಿಗೂ ತಿನ್ನಕ್ಕೆ. ಹಗರ್ಕ ತಿಂದ್ವಿ. ಈಗ ನಮ್ಮ ಅಕ್ಕ ನಂಗೂ ನಗ್ಮಕ್ಕಾಗೂ ಭಯಾಕತ್ತಾಳೆ. ಹಂಗೆ ಒಂದು ಸ್ವಲ್ಪ ಬೆಳಿಗ್ಗೆ ಏನೋ ವಾದ ಹಾಕಿದ್ವಿ. ಅದಕ್ಕೆ ಚಲೋ ನಾಷ್ಟ ಮಾಡಿಬಿಟ್ಟು ಆಮೇಲೆ ನಾವು ಅಲ್ಲೇ ಟೆಂಪಲ್ ಹಿಂದನ ಹೋಗಿ ಕುಂತ್ವಿ. ಇಷ್ಟು ಪ್ರಶಾಂತ ಇತ್ತಲ್ಲ ಜಾಗ. ನಮ್ಮನ್ನ ಹೆಂಗೆ ಕುಂತಾನೆ ನೋಡ್ರಿ. ವಾವ್, ಅಲ್ಲಿ ಒಂದು ಆಕಳದ ಅವ ಏನೋ ವಿಚಾರ ಮಾಡ್ಕೊಂಡು ಕುಂತಾನ. ಇದು ಮಸ್ತ್ ಬಂದದ ಸೀನ್. ಆಮೇಲೆ ನಮ್ಮ ಅಕ್ಕ ಹಾಡಕತ್ತಿದ್ದಳಲ್ಲ ಕೇಳ್ಸತೈತಿ. ಇದು ಫುಲ್ ಹಂಟಿಂಗ್ ಮಾಡ್ತದಂತ ನೋಡಾಕತ್ತೀನಿ. ಹಂಟಿಂಗ್ ಬರವಲ್ದಿದಕ್ಕೆ ನಾನು ಹೋಗಿ ಕಲಿಸ್ಕೊಡ್ಬೇಕು ಅನ್ಸತ್ತೀನಿ. ಅಲ್ಲೇ ಒಂದು ಸ್ವಲ್ಪ ಶಾಂತ ಕುಂತು ಒಂದು ಸ್ವಲ್ಪ ಫೋಟೋಸ್ ತಗೊಂಡು ಆಮೇಲೆ ಹೊರಗೆ ಬಂದ್ವಿ. ಪ್ರಸಾದ ತೊಗೊಂಡು ಹೊರಗೆ ಬಂದ್ವಿ. ಆಮೇಲೆ ವಾಪಸ್ ಕುಮಾರಧಾರ ನದಿಗೆ ಹೋದ್ವಿ ನಾವು. ಸೊ ಎಸ್ ಗೈಸ್, ಇಟ್ ಈಸ್ ಅಂಡರ್ ವಾಟರ್ ವಿಡಿಯೋ. ಹಾಂ, ನನ್ನ ಮೊಬೈಲ್ನಾಗ ಅದು ಫೀಚರ್ ಅದ. ಆಮೇಲೆ ಹೊರ ಬಂದು ಅಲ್ಲೇ ಒಂದು ಯಾವುದೋ ಹೋಟೆಲ್ ಒಳಗೆ ಪರಾಟ ಟೊಮ್ಯಾಟೊ ಚಟ್ನಿ ಮಸ್ತ್ ಇತ್ತು. ಟೊಮೆಟೊ ಅಲ್ಲ, ಮ್ಯಾಂಗೋ ಚಟ್ನಿ ಇತ್ತು. ಮಸ್ತ್ ಇತ್ತು. ತಿಂದ್ವಿ. ಹಾಡ ಅದು ಇದು ಅನ್ಕೊಂತ ತಿಂದ್ವಿ. ಆಮೇಲೆ ಮತ್ತೆ ಆಟೋ ವಾಪಸ್ ಹತ್ತಿ ಆಟೋಲಿಂದ ರೈಲ್ವೆ ಸ್ಟೇಷನ್ ತನಕ ಹೋದ್ವಿ. ಹಂಗೆ ಹೋದ್ವಿ. ಅಲ್ಲಿ ಹೋಗಿ ಹುಡುಗಿ ಆಟ ಆಡತ್ತಿದ್ದು ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ನಾಯಿ ಏನೋ ಥಿಂಕ್ ಮಾಡತ್ತಿದ್ದು ಒಂದೇನೋ ತೊಗೊಂಡೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಆಮೇಲೆ ಟ್ರೈನ್ ಬಂತು. ಸೊ ಟ್ರೈನ್ ಒಳಗೆ ಕುಂತು ನೋಡ್ತೀವಿ ಎಲ್ಲರದ್ದು ಬೇರೆ ಬೇರೆ ಕಡೆ ಸೀಟ್ ಅದ. ಆಲ್ರೆಡಿ ನಮ್ಮ ಅಕ್ಕ ಗೊತ್ತಿತ್ತು ಅನ್ಸತ್ತ. ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ವಿಡಿಯೋ ಕ್ಯಾಪ್ಚರ್ ಮಾಡಿ ನಮ್ಮ ಅಕ್ಕ ಹೋದ್ರು. सिर्फ खूबसूरत नहीं, स्वर्ग से उतरी हुई कोकिल कंठी अप्सरा लग रही हो. ಇಲ್ಲಿ ನಾವು ಇನ್ನೊಬ್ಬಕ್ಕೆ ಅಕ್ಕ ಬರ್ತಾಳೆ. ವಾವ್, ದೇಖ್ರೆ ಕ್ಯಾ ಎಂಟ್ರಿ, ದೇಖೋ ವಾವ್ ಅಲ್ಲ, ಅಷ್ಟು ಹೀರೋಯಿನ್ ಎಂಟ್ರಿ ಇದ್ದಂಗೆ ಫೋಟೋ ಬಂದೈತಿ. ಆಮೇಲೆ ಚಹಾ ಕುಡಿದ್ವಿ. ಚಹಾ ಅಲ್ಲ, ಕಾಫಿ ಚುನ್ಮರಿ. ನಮ್ಮ ಅಕ್ಕನೂ ನಂಗೆ ತಿನ್ನಿಸಿದ್ರು. ಹಿಂಗೆ ಅನ್ನೋದ್ರ ಕತ್ಲಾಯ್ತಾ. ಆಮೇಲೆ ಅಲ್ಲಿ ಕೆಳಗೆ ಕುಂತಾರಲ್ಲ ಅವ್ರ ಜೊತೆ ಒಂದು ಚಂದ ಸೀನ್ ಆಗೈತೆ. ಏನಂದ್ರೆ ಹಿಂಗೆ ಟನಲ್ಸ್ ಬರೋಗುಡುಗ ಫುಲ್ ಬ್ಲ್ಯಾಕ್ಔಟ್ ಆಗ್ತಿತ್ತು. ಅವ್ರ RCB ಅಂದಾರ. ನಾ ಮುದ್ದಮ್ CSK ಅಂದ್ಬಿಟ್ಟೆ. ಅವ್ರಿಗೆ ಫುಲ್ ರಚ್ಚಿಗೆ ಎದ್ದ RCB. ಎಸ್, ನೆವರ್ ಡೌಟ್ ದಿ ಲಾಯಲ್ಟಿ ಆಫ್ RCB ಫ್ಯಾನ್.
ಹಿಂಗೆ ಅನ್ಗೊಳ್ಗಲ್ಲಿ ಒಂದು ಗುಡ್ಡದಾಗ ಬೆಂಕಿ ಹತ್ತಿತ್ತು ಅನಿಸ್ತೈತಿ. ಅದು ಹಂಗೆ ನಾವು ಹೆಂಗೆ ಮುಂದೆ ಹೋಗ್ತೇವಲ್ಲ ಹಂಗೆ ಬೆಳ್ಕೊತ ಹೋಗತ್ತಿತ್ತು. ನಾ ಫುಲ್ ಟೆನ್ಷನ್ ಆಗಿದ್ದೆ. ಆಮೇಲೆ ಅಕ್ಕ ಹೇಳಿದ್ಲು, ಇಲ್ಲ ಫಾರೆಸ್ಟ್ರು ನೋಡ್ಕೊತಿರ್ತಾರೆ, ಅವ್ರು ಬಂದು ಎಲ್ಲ ಸರಿ ಮಾಡ್ತಾರೆ, ನೋ ವರೀಸ್ ಅಂತಂದು ಹೇಳಿದರು. ಆ್ಯಂಡ್ ಇಂಥ ಕಾಡು ಒಳಗೆ ರೈಲ್ವೆ ಟ್ರ್ಯಾಕ್ ಮಾಡ್ಯಾರಲ್ಲ, ವಾವ್ ಮಸ್ತ್. ಸೊ ಮಲ್ಕೊಂಡೆದ್ವಿ, ಬೆಳಕಾತು, ಬೆಳಗಾದ್ಮೇಲೆ ಚಹಾ ಕುಡಿದ್ವಿ, ಒಂದು ಸ್ವಲ್ಪ ಆಟ ಆಡಿದ್ವಿ. ಎಸ್, ವಿ ಆರ್ ಬ್ಯಾಕ್ ಟು ವಿಜಯಪುರ. ಇದು ಆಲ್ಮಟ್ಟಿ ಡ್ಯಾಮ್ದು ರಿಸರ್ವಾಯರ್ ಅದ. ಹಂಗೆ ಒಂದು ಸ್ವಲ್ಪ ಮಾತು ಹೇಳ್ಕೊಂಡು ಹಾಡು ಹೇಳ್ಕೊಂಡು ವಾಪಸ್ ಬಂದು ನಮ್ಮ ಊರಿಗೆ ನಾವು ಹತ್ತಿದ್ವಿ. ಸೊ ಗೈಸ್, ಲೆಟ್ಸ್ ಮೀಟ್ ಅಗೇನ್. ಬಾಯ್, ಟೇಕ್ ಕೇರ್.